ಕ್ಯಾನ್ಸರ್ ಅಂದ ತಕ್ಷಣ ತುಂಬಾ ಜನಕ್ಕೆ ಭಯ ಆಗುತ್ತೆ. ಅಂದ್ರೆ ಒಂದು ಹುಣ್ಣಿದೆ, ಅದು ಮಾಯ್ತಾ ಇಲ್ಲ, ಅಥವಾ ರಕ್ತಸ್ರಾವ ಆಗೋದು, ದೊಡ್ಡದಾಗ್ತಾ ಬರುವಂತ ಗೆಡ್ಡೆ, ಕ್ಯಾನ್ಸರ್ ಜಾಸ್ತಿ ಆಗಿರುವಂತ ಲಕ್ಷಣಗಳು. ಈಗ ಡಯಾಬಿಟೀಸ್ ಇರೋರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಯಾಬಿಟಿಕ್ಸ್ಗೆ 2 to 3 times more chances of getting cancer than ನಾನ್ ಡಯಾಬಿಟಿಕ್. ಇದನ್ನೆಲ್ಲ ಅವಾಯ್ಡ್ ಮಾಡಿದವ್ರಿಗೂ ಕ್ಯಾನ್ಸರ್ ಬರ್ತಾ ಇದೆ ಜಾಸ್ತಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಹೆಲ್ತ್ ಕೇರ್. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ನಾವಿವತ್ತು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿದ್ದೀವಿ. ಕ್ಯಾನ್ಸರ್ ಅಂದ ತಕ್ಷಣ ತುಂಬ ಜನಕ್ಕೆ ಭಯ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಅದರಿಂದ ನರಳ್ತಾ ಇರೋ ಪರಿಸ್ಥಿತಿ ಹೇಗಿರುತ್ತೆ, ಎಷ್ಟು ಸಫರ್ ಆಗ್ತಾ ಇರ್ತಾರೆ ಅಂತ. ಹೀಗಾಗಿ ಕ್ಯಾನ್ಸರ್ ಬಗ್ಗೆ ಒಂದಷ್ಟು ವಿಷಯಗಳನ್ನು ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕಾಗತ್ತೆ. ಅವುಗಳ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯ ಕ್ಯಾನ್ಸರ್ ತಜ್ಞ ಡಾಕ್ಟರ್ ರಾಧೇಶ್ಯಾಮ್ ನಾಯ್ಕ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕ್ಯಾನ್ಸರ್ನ ದೊಡ್ಡ ಸವಾಲು ಅಂತ ಹೇಳಿದ್ರೆ ಅದು ಇನಿಷಿಯಲ್ ಡೇಸಲ್ಲಿ ಗೊತ್ತಾಗೋದಿಲ್ಲ. ಸೆಕೆಂಡ್ ಸ್ಟೇಜ್ ನಂತರ ಯೂಶ್ವಲಿ ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಜನಕ್ಕೆ ಗೊತ್ತಾಗುತ್ತೆ, ಡಯಾಗ್ನೋಸಿಸ್ಗೆ ಹೋಗ್ತಾರೆ. ಹೀಗಾಗಿ ಇನಿಷಿಯಲ್ ಡೇಸಲ್ಲಿ ಇದನ್ನು ಪತ್ತೆ ಹಚ್ಚೋದಕ್ಕೆ ಏನಾದರೂ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳಿದೆಯಾ ಅಂತ? ಕೆಲವು ಲಕ್ಷಣಗಳು ಭಾಳ ವರ್ಷಗಳಿಂದ ನಾವು ಕ್ಲಾಸಿಕಲ್ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತಾ ಬರ್ತಿದ್ವಿ. ಅಂದರೆ ಒಂದು ಹುಣ್ಣಿದೆ, ಅದು ಮಾಯ್ತಾ ಇಲ್ಲ, ಹಾಗೇ ಭಾಳ ವರ್ಷದಿಂದ ಅಥವಾ ಭಾಳ ತಿಂಗಳಿಂದ ನಡೀತಾ ಇರುತ್ತೆ, ಅಥವಾ ರಕ್ತಸ್ರಾವ ಆಗೋದು ಯಾವುದೇ ಕಾರಣದಿಂದ, ಮೂಗಲ್ಲಿ ರಕ್ತ ಬರೋದು ಅಥವಾ ಬಾಯಿಂದ ರಕ್ತ ಬರೋದು ಅಥವಾ ಮಲದಲ್ಲಿ ರಕ್ತ ಬರೋದು, ಈ ಥರದ್ದು ಕೆಲವು. ಮತ್ತು ಗೆಡ್ಡೆ, ದೊಡ್ಡದಾಗ್ತಾ ಬರುವಂಥ ಗೆಡ್ಡೆ, ಇವೆಲ್ಲ ಒಂದು ಕ್ಯಾನ್ಸರಿನ ಲಕ್ಷಣ ಅಂತ ನಾವು ಮುಂಚೆ ಒಂದು 20-30 ವರ್ಷದಿಂದ ಈ ಥರ ಹೇಳ್ಕೊಂಡು ಬರ್ತಾಯಿದ್ವಿ. ಈಗ ನಮಗೇನು ಗೊತ್ತಾಗಿದೆ ಅಂದರೆ ಇದೆಲ್ಲನೂ ಅಡ್ವಾನ್ಸ್ಡ್ ಕ್ಯಾನ್ಸರ್ ಲಕ್ಷಣಗಳು. ಅಂದರೆ ಕ್ಯಾನ್ಸರು ಜಾಸ್ತಿ ಆಗಿರುವಂಥ ಲಕ್ಷಣಗಳು. ಈ ಅರ್ಲಿ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ನಾವು, ಅರ್ಲಿ ಸ್ಟೇಜ್ 1 ಅಥವಾ ಸ್ಟೇಜ್ 2 ಕ್ಯಾನ್ಸರ್ ಏನಿದೆಯೋ ಅವಕ್ಕೆ ಯಾವ ಸಿಂಪ್ಟಮ್ಸು ಇರೋದಿಲ್ಲ. ಸೊ ಯಾವ ತೊಂದರೆನೂ ಇರೋದಿಲ್ಲ, ಅವರು ಆರಾಮಾಗಿರ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಅವರು ಜಾಸ್ತಿ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಅದರಿಂದಾಗಿ ನಮ್ಮ ಕ್ಯಾನ್ಸರ್ನ ಸ್ಟೇಜ್ 3 ಅಥವಾ ಸ್ಟೇಜ್ 4 ನಾವು ಡಯಾಗ್ನೋಸ್ ಮಾಡ್ತಾ ಇರ್ತೀವಿ. ಈ ಅರ್ಲಿ ಸ್ಟೇಜಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಮೆಥಡು, ಸ್ಕ್ರೀನಿಂಗು. ಸೊ ನಾವು ಏನೂ ಇಲ್ಲದೆ ಇದ್ದಾಗಲೂ ಡಾಕ್ಟ್ರ್ ಹತ್ರ ಹೋಗಿದ್ದೇನೆ, ಸ್ಕ್ಯಾನ್ಗಳು ಮಾಡಿಸ್ಕೊಳ್ಳೋದು, ಎಕ್ಸ್ರೇಗಳು ಮಾಡಿಸ್ಕೊಳ್ಳೋದು, ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡಿಸ್ಕೊಳ್ಳೋದು, ಇದೆಲ್ಲ ಮಾಡಿದಾಗ ಕ್ಯಾನ್ಸರು ಸ್ವಲ್ಪ ಬೇಗ ಗೊತ್ತಾಗುತ್ತೆ. ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳಿದ್ರಲ್ಲ ಡಾಕ್ಟರ್, ಇದು ಎಲ್ಲರೂ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಥವಾ ಹೇಗೆ ಅಂತ? ಮುಂಚೆ ನಾವೇನು ಹೇಳ್ತಾ ಇದ್ವಿ ಅಂದರೆ 40 ವರ್ಷ ಆದಮೇಲಿಂದ ಮಾತ್ರ ಸ್ಕ್ರೀನಿಂಗ್ ಮಾಡಿದ್ರೆ ಸಾಕು ಅಂತ ಒಂದು ಹೇಳ್ತಾ ಇದ್ವಿ. ಎರಡನೇದು, ಕೆಲವು ಫೀಚರ್ಸ್ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಮಾಡ್ತಾ ಇದ್ದರೆ ನಾವು ಬಾಯಿ ಕ್ಯಾನ್ಸರ್ ಟ್ರೈ ಮಾಡ್ತೀವಿ, ಇಲ್ಲ CT ಸ್ಕ್ಯಾನ್ ಚೆಸ್ಟ್ ಮಾಡಿಬಿಟ್ಟು ಅಲ್ಲಿ ಕ್ಯಾನ್ಸರ್ ಇದೆಯಾ ಅಂತ ನೋಡ್ತೀವಿ. ಕೆಲವರು ದಪ್ಪ ಇರ್ತಾರೆ, ದಪ್ಪ ಇದ್ದವ್ರಿಗೆ ಕೆಲವು ಕ್ಯಾನ್ಸರ್ಸ್ ಬರುತ್ತೆ. ಈ ಥರ ಏನೇನು ಅವರಲ್ಲಿ ಏನೇನು ಲಕ್ಷಣಗಳಿದೆ ಅದನ್ನು ನೋಡಿಕೊಂಡು ಇವ್ರಿಗೆ ಸ್ಕ್ರೀನ್ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಫ್ಯಾಮಿಲಿ ಹಿಸ್ಟ್ರಿ ಇದ್ದವ್ರಿಗೆ, ಒಂದೇ ಫ್ಯಾಮಿಲಿ ಅಂದರೆ 3-4 ಜನಕ್ಕೆ ಕ್ಯಾನ್ಸರ್ ಇದ್ದರೆ ಅಥವಾ 3-4 ಜನರೇಷನ್ಸಲ್ಲಿ ಕ್ಯಾನ್ಸರ್ ಇದ್ದರೆ ಅವ್ರಿಗೊಂಥರ ಮಾಡ್ತಿದ್ವಿ. ಸ್ಮೋಕಿಂಗ್ ಮಾಡೋರಿಗೆ, ದಪ್ಪ ಇರೋರಿಗೆ, ವೈರಲ್ ಇನ್ಫೆಕ್ಷನ್ ಆದವ್ರು, ಹೆಪಟೈಟಿಸ್ B ಇನ್ಫೆಕ್ಷನ್ ಇದ್ದಾಗ ಲಿವರ್ ಕ್ಯಾನ್ಸರ್ ಬರೋದು, ಇವೆಲ್ಲ ಇತ್ತು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಮ್ಮ ಈ ಅಟ್ಮಾಸ್ಫಿಯರ್ ಎಷ್ಟು ಕ್ಯಾನ್ಸರು ಜನಕ್ಕೆ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಏರ್ ಪೊಲ್ಯೂಷನ್, ಗಾಳಿ ಪೊಲ್ಯೂಷನ್ ಆಗಿಬಿಟ್ಟಿದೆ, ನೀರು ಪೊಲ್ಯೂಟ್ ಆಗಿಬಿಟ್ಟಿದೆ, ನಮ್ಮ ಆಹಾರ ಪೊಲ್ಯೂಟ್ ಆಗಿಬಿಟ್ಟಿದೆ, ಎಲ್ಲ ಕಡೆ ಕೆಮಿಕಲ್ಸು, ಪ್ಲಾಸ್ಟಿಕ್ಸು, ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಎಲ್ಲರ ದೇಹದಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಹೆವಿ ಮೆಟಲ್ಸ್ ಸೇರ್ಕೊಂಡ್ಬಿಟ್ಟಿದೆ. ಇದರಿಂದಾಗಿ ನಾವೀಗ 15 ವರ್ಷದ್ದು 13 ವರ್ಷದ್ದು ಮಕ್ಕಳಲ್ಲೂ ಕ್ಯಾನ್ಸರ್ ನೋಡ್ತಾ ಇದ್ದೀವಿ. ಯಾವುದು ನಮಗೆ 40 ವರ್ಷ ಆದಮೇಲೆ ಕಾಣಿಸ್ಕೊತಾ ಇತ್ತೋ ಅದೀಗ 20 ವರ್ಷದಲ್ಲಿ 15 ವರ್ಷದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದರಿಂದಾಗಿ ಈಗೇನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಮಾಡಿಸ್ಕೋಬೇಕು ಅನ್ನೋ ಥರ ಆಗ್ಬಿಟ್ಟಿದೆ, ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ. ಯಾಕಂದರೆ ನಾವು ಹುಟ್ಟಿದ ಮಕ್ಕಳಿಂದ ಹಿಡಿದು 100 ವರ್ಷದ ತನಕನೂ ಕ್ಯಾನ್ಸರ್ಗಳು ನೋಡ್ತಾ ಇದ್ದೀವಿ. ಅದರಿಂದಾಗಿ ಇವ್ರಿಗೆ 40 ವರ್ಷ ಆದಮೇಲೆ ಮಾಡಿ, 50 ವರ್ಷ ಆದಮೇಲೆ ಮಾಡಿ ಅನ್ನೋದು ಕಷ್ಟ ಆಗ್ಬಿಟ್ಟಿದೆ. ಹೇಳ್ತೀವಿ, ಆದ್ರೂ ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರು, ಅದಕ್ಕೆ ಸ್ಕ್ರೀನಿಂಗ್ ಮಾಡುವಾಗ ಮ್ಯಾಮೋಗ್ರಾಮ್ ಶುರು ಮಾಡಿ 40 ವರ್ಷಕ್ಕೆ ಶುರು ಮಾಡ್ಕೊಳ್ಳಿ, ಮತ್ತು ಒಂದು 2 ಅಥವಾ 3 ವರ್ಷಕ್ಕೊಂದ್ಸಲ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತೀವಿ ನಾವು. ಬಟ್ ಆದರೆ ಈಗ ನಾವು 40 ವರ್ಷಕ್ಕಿಂತ ಕಡಿಮೆ ಇರೋದು ಸುಮಾರು ಕ್ಯಾನ್ಸರ್ಸ್ ನೋಡ್ತಾ ಇದ್ದೀವಿ. ಅದರಿಂದಾಗಿ ಈಗ ಯಾರಿಗೆ ಬರುತ್ತೆ ಯಾರಿಗೆ ಬರೋಲ್ಲ ಅನ್ನೋದೇ ಒಂಥರ ಕಷ್ಟ ಆಗ್ಬಿಟ್ಟಿದೆ ಹೇಳುವಂಥದ್ದು. ಈಗ ಅಟ್ ಪ್ರೆಸೆಂಟ್ ಮೋಸ್ಟ್ ಕಾಮನ್ ಕೈಂಡ್ ಆಫ್ ಕ್ಯಾನ್ಸರ್ ಅಂದರೆ ಯಾವುದು ಡಾಕ್ಟರ್? ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು. ಮುಖ ಮತ್ತು ಕತ್ತಿನ ಈ ಕ್ಯಾನ್ಸರು, ಬಾಯಿ, ಈ ಕ್ಯಾನ್ಸರು ಮ್ಯಾಕ್ಸಿಮಮ್ ಇದೆ ಇಂಡಿಯಾದಲ್ಲಿ. ಬ್ರೆಸ್ಟ್ ಕ್ಯಾನ್ಸರ್ಸು ಫೀಮೇಲ್ಸಲ್ಲಿ ನಂಬರ್ 1 ಆಗಿಬಿಟ್ಟಿದೆ ಈಗ.
ಮತ್ತು ಸರ್ವಿಕ್ಸ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರು, ಅದು ಕಾಮನ್ ಇದೆ. ಸೊ ಇದು 3 ಕಾಮನ್ನು. ಬಟ್ ಈಗ ಜನ ಸ್ಮೋಕಿಂಗ್ ಮಾಡೋದ್ರಿಂದ, ಆಲ್ಕೋಹಾಲ್ ಎಲ್ಲ ಜಾಸ್ತಿ ತೊಗೊಳೋದ್ರಿಂದ, ಮಾಂಸ ಜಾಸ್ತಿ ತಿನ್ನೋದ್ರಿಂದ ಬೇರೆ ಕ್ಯಾನ್ಸರ್ಗಳು, ದೊಡ್ಡ ಕರುಳಿನ ಕ್ಯಾನ್ಸರ್ ಆಫ್ ದ ಕೋಲನ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗಿಬಿಟ್ಟಿದೆ. ಸ್ಟೊಮಕ್ ಕ್ಯಾನ್ಸರು ಇದೆ ತುಂಬ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ ಮೇಲ್ಸಲ್ಲಿ, ಅದು ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ. ಸೊ ನಮ್ಮ ಕ್ಲಾಸಿಕಲ್ಲಾಗಿ ಒಂದು 3-4 ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಜಾಸ್ತಿ ಇತ್ತು, ಅದು ಇದೆ. ಅದ್ರ ಜೊತೆಗೆ ನಮ್ಮದು ಹೊಸ ಕ್ಯಾನ್ಸರ್ಗಳು ಸೇರ್ಕೊಂಡ್ಬಿಟ್ಟಿದೆ. ನೀವು ಹೊಸ ಕ್ಯಾನ್ಸರ್ ಅಂತಿದ್ದ ಹಾಗೆ ನೆನಪಾಯಿತು. ನಾನು ರೀಸೆಂಟಾಗಿ ಒಂದು ಆರ್ಟಿಕಲ್ ಓದಿದೆ, ಈ ಸೀರೆ ಕ್ಯಾನ್ಸರ್ ಅಂತ. ಅಂದರೆ ಸೀರೆ ಉಡ್ತಾರಲ್ಲ ಹೆಣ್ಮಕ್ಳು, ಆ ಜಾಗದಲ್ಲಿ ಸೀರೆನ ಬಿಗಿಯಾಗಿ ಕಟ್ಟೋದ್ರಿಂದ ಅಲ್ಲಿ ಗಾಯಗಳಾಗಿ ಹುಣ್ಣಾಗಿ ಕ್ಯಾನ್ಸರ್ ಆಗುತ್ತೆ ಅಂತ. ಸೊ ಬೀಯಿಂಗ್ ಆನ್ಕೊಲಜಿಸ್ಟ್ ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ತುಂಬ ರೇರ್ ಕಾಸ್ ಅಂತವೆಲ್ಲ. ಓಕೆ. ಮಚ್ ಮೋರ್ ಇಂಪಾರ್ಟೆಂಟ್ ಕಾಸಸ್ ಅದರ್ ಥಿಂಗ್ಸ್ ಎಲ್ಲರಿಗೂ ಗೊತ್ತಿರೋವಂಥದ್ದು. ಸ್ಮೋಕಿಂಗ್ ಫಾರ್ ಎಕ್ಸಾಂಪಲ್, ಆಲ್ಕೋಹಾಲ್, ಒಬಿಸಿಟಿ ಅಂದರೆ ದೇಹದಲ್ಲಿ ಫ್ಯಾಟ್ ತುಂಬಿಕೊಳ್ಳೋದು. ಫ್ಯಾಟ್ ತುಂಬಿದ ತಕ್ಷಣ ಒಂದು 20 ಡಿಫರೆಂಟ್ ಕ್ಯಾನ್ಸರ್ಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇದೆಲ್ಲ, ಮತ್ತು ಕೆಲವು ಇನ್ಫೆಕ್ಷನ್ಸ್, ಹೆಪಟೈಟಿಸ್ ಬಿ, ಸಿ, ಅವೆಲ್ಲನೂ. HPV ಅಂತ ಹೆಂಗಸರಲ್ಲಿ HPV ವೈರಲ್ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಇದೆ. ಬಟ್ ಇದಕ್ಕಿಂತ ಎಲ್ಲ ಜಾಸ್ತಿ ಐ ಥಿಂಕ್ ಈಗಿರೋ ಇದು ಕ್ಲಾಸಿಕಲ್ ಕಾಸಸ್, ನಮಗೆ ಮುಂಚಿಂದ ಗೊತ್ತಿದ್ದ ಕಾರಣಗಳು ಇವೆಲ್ಲ ಮುಂಚಿಂದನೂ ಇದ್ದವು. ಇವನ್ನೆಲ್ಲ ಅವಾಯ್ಡ್ ಮಾಡಿ ನಾವೆಲ್ಲರಿಗೂ ಅಡ್ವೈಸ್ ಕೊಡ್ತಾ ಇದ್ವಿ. ಈಗ ಇದನ್ನೆಲ್ಲ ಅವಾಯ್ಡ್ ಮಾಡಿದವ್ರಿಗೂ ಕ್ಯಾನ್ಸರ್ ಬರ್ತಾ ಇದೆ ಜಾಸ್ತಿ. ಹೌದು. ಅವ್ರಿಗೆ ವಿ ಥಿಂಕ್ ಇಟ್ ಈಸ್ ಪೊಲ್ಯೂಷನ್ ರಿಲೇಟೆಡು, ಟ್ರಾಫಿಕ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು, ಫುಡ್ ಪೊಲ್ಯೂಷನ್ನು, ಪೆಸ್ಟಿಸೈಡ್ಸ್ ಹಾಕ್ಬಿಟ್ಟು ನಾವು ಅದೆಲ್ಲ ತಿಂತಾ ಇದ್ದೀವಿ. ಸೊ ಸ್ಟೊಮಕ್ ಕ್ಯಾನ್ಸರು, ಕೋಲನ್ ಕ್ಯಾನ್ಸರು, ಇವೆಲ್ಲ ಈ ಪೆಸ್ಟಿಸೈಡ್ಸಿಂದನೂ ಇರ್ಬೋದು ಅಂತ ಈಗ ಗೊತ್ತಾಗ್ತಾ ಇದೆ. ಅದೇ ನೀವು ಹೇಳ್ದಂಗೆ ನಾನು ಹೆಲ್ದಿ ಫುಡ್ಡೇ ತಿಂತೀನಿ, ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತೀನಿ ಅಂತ ಹೇಳ್ತಿರೋರ್ಗೂ ಕ್ಯಾನ್ಸರ್ ಬರ್ತಾ ಇದೆ. ಅವ್ರಿಗೂ ಕ್ಯಾನ್ಸರ್ ಬರುತ್ತೆ. ಸೊ ಇದರಿಂದಾಗಿ ನಾವು ವ್ಯಕ್ತಿಗತವಾಗಿ ಏನೇನು ಮಾಡಬೇಕು ಅದೆಲ್ಲ ಮಾಡಬೇಕು. ಬಟ್ ಗವರ್ಮೆಂಟ್ ಆಲ್ಸೋ ಶುಡ್ ಇಂಟರ್ವ್ಯೂನ್ ಆ್ಯಂಡ್ ಸೇ ಓಕೆ, ಪೆಸ್ಟಿಸೈಡ್ಸ್ ಯೂಸ್ ಮಾಡೋಂಗಿಲ್ಲ, ಈ ಥರ ಪೊಲ್ಯೂಷನ್, ನೀರಿನ ಪೊಲ್ಯೂಷನ್ ಇಂಡಸ್ಟ್ರೀಸ್ ಮಾಡೋಂಗಿಲ್ಲ. ಈ ನೀರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬೆನ್ಸಿನ್, ರಬ್ಬರ್ ಇಂಡಸ್ಟ್ರೀಸು ಸುಮ್ಮನೆ ಬಿಟ್ಬಿಡ್ತಾರೆ ಹೊರಗಡೆ. ಸೊ ನಮ್ಮ ಗ್ರೌಂಡ್ ವಾಟರ್ ಇಸ್ ಕಂಟಾಮಿನೇಟೆಡ್ ವಿತ್ ಬೆನ್ಸಿನ್. ಆ ಬೆನ್ಸಿನಲ್ಲಿ ಬೇರೆ ಬೇರೆ ಕ್ಯಾನ್ಸರ್ಸ್ ಬರುತ್ತೆ. ಅಕ್ಯೂಟ್ ಮೈಲಾಯ್ಡ್ ಲ್ಯುಕೀಮಿಯಾ ಅಂತ ಒಂದು ಬ್ಲಡ್ ಕ್ಯಾನ್ಸರ್ ಇದೆ, ಅದು ರಿಲೇಟೆಡ್ ಟು ದ್ಯಾಟ್. ನಾವು ಹಿಂದೆ ಒಂದು ವಿಲೇಜಲ್ಲಿ ಒಂದೇ ಬಾವಿಯಿಂದ ನೀರು ಸೇದ್ಕೊಂಡು ಜನ ಇದು ಮಾಡ್ತಾರೆ. ಆ ಜಾಗದಿಂದನೇ ಒಂದು 4 ಬ್ಲಡ್ ಕ್ಯಾನ್ಸರ್ಸ್ ಬೇರೆ ಬೇರೆ ಫ್ಯಾಮಿಲಿನಲ್ಲಿ ನೋಡಿದ್ದೀವಿ ನಾವು. ಈ ಥರ ಈ ಹೊಸ ಪೊಲ್ಯೂಷನ್, ಮ್ಯಾನ್ ಮೇಡ್ ಕ್ಯಾನ್ಸರ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಓಕೆ. ವೆನ್ ಇಟ್ ಕಮ್ಸ್ ಟು ವಿಮೆನ್, ಸೊ ತುಂಬ ಹೆಲ್ತ್ನ ನೆಗ್ಲೆಕ್ಟ್ ಮಾಡ್ತಾರೆ, ಎಸ್ಪೆಷಲಿ ಈ ಥರ ಕ್ಯಾನ್ಸರ್ ಸ್ಕ್ರೀನಿಂಗ್ ಎಲ್ಲ ದೂರದ ಮಾತು, ಹೋಗಿ ಮಾಡಿಸ್ಕೊಳ್ಳೋದೆಲ್ಲ. ಸೊ ವಿಮೆನಲ್ಲಿ ಯಾವ್ಯಾವ ರೀತಿ ಕ್ಯಾನ್ಸರ್ಗಳಿಗೆ ಜಾಸ್ತಿಯಾಗಿ ಕಾಣಿಸ್ಕೊಳ್ತಿದೆ ಆ್ಯಂಡ್ ಯಾವ ರೀತಿ ಸ್ಕ್ರೀನಿಂಗ್ಗಳು ಮಾಡ್ಕೋಬೇಕಾಗತ್ತೆ ಅಂತ? ಕೆಲವು ಕ್ಯಾನ್ಸರ್ಸು ಹೆಂಗಸರಲ್ಲಿ ಮತ್ತು ಗಂಡಸರಲ್ಲಿ ಇಬ್ಬರಲ್ಲೂ ಬರುವಂಥ ಕಾಮನ್ ಕ್ಯಾನ್ಸರ್ಸ್ ತುಂಬ ಇದೆ. ಬ್ರೈನ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರು, ಇದು ಲಿವರ್ ಕ್ಯಾನ್ಸರು, ಇಂಟೆಸ್ಟೈನಲ್ ಕ್ಯಾನ್ಸರ್, ಅವೆಲ್ಲ ಜನರು. ಬರೀ ಹೆಂಗಸರಲ್ಲಿ ಮಾತ್ರ ಜಾಸ್ತಿಯಾಗಿ ಬರುವಂಥ ಕ್ಯಾನ್ಸರು ಸ್ತನದ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಯುಟ್ರೈನ್ ಕ್ಯಾನ್ಸರು, ಸರ್ವಿಕ್ಸ್ ಕ್ಯಾನ್ಸರು, ಇವೆಲ್ಲ ಕೆಲವು, ಓವೇರಿಯನ್ ಕ್ಯಾನ್ಸರು, ಇಂಥವು ಹೆಂಗಸರಲ್ಲಿ ಬರುತ್ತೆ ಜಾಸ್ತಿ. ಈ ಹೆಂಗಸರಿಗೆ ಅಂತಲೇ ಕೆಲವು ಇದನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಾಮ್ ಟೆಸ್ಟ್ ಮಾಡೋದು, ಅಲ್ಟ್ರಾಸೌಂಡ್ ಆಫ್ ದ ಬ್ರೆಸ್ಟ್ ಮಾಡೋದು, ಇವೆಲ್ಲ ಮಾಡಿದಾಗ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಕಂಡುಹಿಡಿಬೇಕಾದ್ರೆ ಆ ಗೆಡ್ಡೆ ಒಂದು 3 ಸೆಂಟಿಮೀಟ್ರ್ ಮೇಲೆ ಇರಬೇಕಾಗತ್ತೆ. ವೆರಾಸ್ ಅದು 2 ಸೆಂಟಿಮೀಟ್ರ್ ಅಥವಾ 1 ಸೆಂಟಿಮೀಟ್ರ್ ಇದ್ರೂ, ಇನ್ನೂ ಕಮ್ಮಿ ಇದ್ರೂ ಮ್ಯಾಮೋಗ್ರಾಮದ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಟ್ರಾಸೌಂಡಲ್ಲಿ ಗೊತ್ತಾಗುತ್ತೆ. ಸೊ ಹೀಗೆ ಈ ಎರಡನ್ನು ಸೇರಿಸ್ಬಿಟ್ಟು ಅರ್ಲಿ ಡಯಾಗ್ನೋಸಿಸ್ ಆಫ್ ಕ್ಯಾನ್ಸರ್, ಸೊ ದಟ್ ಕ್ಯೂರ್ ರೇಟ್ಸ್ ಆರ್ ವೆರಿ ಹೈ ಅಂತ, ಅವ್ರು ಕಂಡಿಡಿದು ಕ್ಯೂರ್ ಮಾಡ್ಬಿಡ್ಬೋದು ಅಂತ. ಇದು ಸೆಕೆಂಡ್ರಿ ಪ್ರಿವೆನ್ಷನ್ ಅಂತೀವಿ. ಅಂದರೆ ಸಣ್ಣ ಕ್ಯಾನ್ಸರ್ ಬರೋವಾಗ ನಾವು ಕಂಡುಹಿಡಿತೀವಿ ಅಂತ. ಪ್ರೈಮರಿ ಪ್ರಿವೆನ್ಷನ್ ಅಂತ ಮೋರ್ ಇಂಪಾರ್ಟೆಂಟ್. ಅದರಂದರೆ ಕ್ಯಾನ್ಸರೇ ಬರದೇ ಇರೋ ಥರ ಮಾಡ್ತೀವಿ ಅಂತ. ಪ್ರಿವೆನ್ಷನ್ ಅಂದರೆ ಅದರಲ್ಲಿ ಒಬಿಸಿಟಿ ಬರೋಂಗಿಲ್ಲ, ನೀವು ಈಸ್ಟ್ರೋಜನ್ ಪಿಲ್ಸು ಅದು ಇದು ತೊಗೊಳ್ಳೋಂಗಿಲ್ಲ, ಮೀಟ್ ಕನ್ಸಂಪ್ಷನ್, ಇದು ಮಾಂಸ ತಿನ್ನೋದು ಕಮ್ಮಿ ಮಾಡಬೇಕು, ಸಸ್ಯಾಹಾರ ಜಾಸ್ತಿ ಮಾಡಬೇಕು, ಎಕ್ಸಸೈಸ್ ಜಾಸ್ತಿ ಮಾಡಬೇಕು, ಇವೆಲ್ಲನೂ ಅದರಲ್ಲಿ ಬರುತ್ತೆ ಪ್ರೈಮರಿ ಪ್ರಿವೆನ್ಷನ್. ಸೊ ಇದು ಎರಡೂ ಮಾಡಬೇಕಾಗತ್ತೆ, ಪ್ರೈಮರಿ ಪ್ರಿವೆನ್ಷನ್, ಸೆಕೆಂಡ್ರಿ ಪ್ರಿವೆನ್ಷನ್. ಇಷ್ಟು ಮಾಡಿದ್ರೂ ಸಾಲದು, ವಿ ಶುಡ್ ಆಲ್ಸೋ ಕ್ಲೀನ್ ಅವರ್ ಎನ್ವೈರ್ಮೆಂಟ್, ಇದು ಇದೆ. ಓಕೆ.
ಇನ್ನು ಆಹಾರ ಪದ್ಧತಿ ಬಗ್ಗೆ ಮಾತಾಡೋದಾದರೆ ಅದು ತಿಂದರೆ ಕ್ಯಾನ್ಸರ್ ಬರುತ್ತೆ ಇದು ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಕೇಳ್ತಾನೆ ಇರ್ತೀವಿ ಪ್ರತಿದಿನ. ಸೊ ಅದರಲ್ಲೂ ತುಂಬ ಪಾಪ್ಯುಲರ್ ಆಗ್ತಿರೋದು ಇತ್ತೀಚೆಗೆ ಅಂದರೆ ಶುಗರ್ ಫೀಡ್ಸ್ ಕ್ಯಾನ್ಸರ್ ಸೆಲ್ಸ್ ಅಂತ. ಕ್ಯಾನ್ಸರ್ ಜೀವಕೋಶಗಳಿಗೆ ಶುಗರ್ ಆಹಾರ ಉತ್ಪತ್ತಿ ಮಾಡುತ್ತೆ ಅಂತ ಹೇಳೋ ರೀತಿ ಸರ್. ಸೊ ನೀವೇನು ಹೇಳ್ತೀರಾ, ಶುಗರಿಂದ ಕ್ಯಾನ್ಸರ್ ಬರುತ್ತಾ ಅಂತ? ನಾವು ಇದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ 3 ಒಟ್ಟುಗೂಡಿಸ್ತೀವಿ. ಒಂದು ಎಕ್ಸಸೈಸ್, ಎರಡನೇದು ಡಯಟ್, ಮೂರನೇದು ಆಲ್ ದ ಹ್ಯಾಬಿಟ್ಸ್ ವಿಚ್ ವಿ ಹ್ಯಾವ್. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್. ಈಗ ನೀವು ಮಾಂಸ ತಿಂತೀರ, ಜೊತೆಗೆ ಆಲ್ಕೋಹಾಲ್ ಕುಡಿಯೋದು, ಅಥವಾ ಸಸ್ಯಾಹಾರ ತಿಂದ್ರೂ ಆಲ್ಕೋಹಾಲ್ ತಗೊಳ್ಳೋದು, ಇವು ಈ 3 ಸೇರಿಕೊಂಡಾಗ ದಿಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಇದು. ಇದರಲ್ಲಿ ನಮಗೆ ಎಕ್ಸಸೈಸ್ ಡೆಫಿನೆಟ್ಲಿ ಈಸ್ ರಿಲೇಟೆಡ್ ಟು about 15% to 20% ಆಫ್ ದ ಕ್ಯಾನ್ಸರ್ಸ್. ಅಂದರೆ ಎಕ್ಸಸೈಸ್ ಕಮ್ಮಿ ಆದಷ್ಟು ಕ್ಯಾನ್ಸರ್ ಜಾಸ್ತಿ. ಓಕೆ. ಬಟ್ ಇದರಲ್ಲಿ ಒಬಿಸಿಟಿ ಅನ್ನೋದು ಒಂದು ಬರುತ್ತೆ. ಸೊ ಒಬಿಸಿಟಿನಲ್ಲಿ ಫ್ಯಾಟ್ ಜಾಸ್ತಿ ತುಂಬಿಕೊಳ್ಳುತ್ತೆ. ನೀವು ಒಬಿಸಿಟಿ ಇದ್ದು ನೀವು ಎಕ್ಸಸೈಸ್ ಮಾಡಿದ್ರೂ ಒಬಿಸಿಟಿ ಇಟ್ ಸೆಲ್ಫ್ ಕ್ಯಾನ್ ಪ್ರೊಡ್ಯೂಸ್ ಕ್ಯಾನ್ಸರ್. ಸೊ ಬೇಸಿಕಲಿ ಒಬೇಸಿಟಿ ಇಸ್ ದ ಕಾಸ್ ಆಫ್ ಕ್ಯಾನ್ಸರ್. ಒಬಿಸಿಟಿ ಇಸ್ ಕಾಸ್ ಆಫ್ ಕ್ಯಾನ್ಸರ್. ಲ್ಯಾಕ್ ಆಫ್ ಎಕ್ಸಸೈಸ್ ಆಲ್ಸೋ ಇಸ್ ಕಾಸ್ ಆಫ್ ಕ್ಯಾನ್ಸರ್. ಆ್ಯಂಡ್ ಬ್ಯಾಡ್ ಫುಡ್ ಆಲ್ಸೋ ಇಸ್ ಫಾರ್ ಎಕ್ಸಾಂಪಲ್ ಅನಿಮಲ್ ಮೀಟ್ ತುಂಬ ತಿನ್ನೋದು, ಅದನ್ನು ಫ್ರೈ ಮಾಡಿಬಿಟ್ಟು ತಿನ್ನೋದು, ಅನಿಮಲ್ ಫ್ಯಾಟು, ಆಮೇಲೆ ತುಂಬ ಕಾರ್ಬೋಹೈಡ್ರೇಟ್ಸ್ ತಿನ್ನೋದು, ಇಷ್ಟಿಷ್ಟು ಅನ್ನ ತಿನ್ನೋದು ಫಾರ್ ಎಕ್ಸಾಂಪಲ್. ಸೊ ಕಾರ್ಬೋಹೈಡ್ರೇಟ್ಸ್ನ ನಾವು ತುಂಬ ಜಾಸ್ತಿನೂ ತಿನ್ನಬಾರ್ದು. ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಒಂದು ಸಮತೋಲನದಲ್ಲಿ ಇರಬೇಕು. ಸೊ ಇದು ಐಡಿಯಲ್ ಡಯಟು, ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವು ಹೇಳ್ತೀವಿ ಇದನ್ನು. ಇದರಲ್ಲಿ ಶುಗರ್ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ ಅನ್ನೋದು ಈಸ್ ಅ ವೆರಿ ಕಾಂಟ್ರವರ್ಷಿಯಲ್ ಇಶ್ಯೂ. ಕೆಲವು ಇದರಲ್ಲಿ ಪ್ರಕಾರ ನೀವೆಷ್ಟು ಜಾಸ್ತಿ ಶುಗರ್ಸ್ನ ತೊಗೋತಿರೋ, ಸ್ವೀಟ್ಸ್ ತೊಗೋತಿರೋ, ಗ್ಲೂಕೋಸ್ ರಿಚ್ ಫುಡ್ನೇನ, ಅದು ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಇರೋವಾಗ, ಅಂದರೆ ನೀವು ಶುಗರ್ ತೊಗೊಂಡ್ರೆ ತಕ್ಷಣ ಅದು ಅಬ್ಸಾರ್ಬ್ ಆಗಿ ಬ್ಲಡ್ಗೆ ಹೋಗ್ಬಿಡುತ್ತೆ. ದಿಸ್ ಇಸ್ ನಾಟ್ ಗುಡ್ ಫಾರ್ ಡಯಾಬಿಟಿಕ್ಸ್ ಆಲ್ಸೋ, ಬಟ್ ನಾಟ್ ಗುಡ್ ಫಾರ್ ಕ್ಯಾನ್ಸರ್ ಆಲ್ಸೋ ಅಂತ ಕೆಲವು. ಕೆಲವರಲ್ಲಿ ಇದು ನಾಟ್ ದ ಮೇನ್ ಕಾಸ್ ಇಸ್ ಒಬೇಸಿಟಿ, ಲ್ಯಾಕ್ ಆಫ್ ಎಕ್ಸಸೈಸ್, ಬ್ಯಾಡ್ ಫುಡ್, ಇಟ್ ಈಸ್ ನಾಟ್ ಗ್ಲೂಕೋಸ್ ಅಂತ ಕೆಲವರು ಇದರಲ್ಲಿ. ಸೊ ಈವನ್ ಅಮಂಗ್ ದ ಆಂಕಾಲಜಿಸ್ಟ್ ದೆರ್ ಇಸ್ ಅ ಕಾಂಟ್ರವರ್ಸಿ. ನೀವು ತುಂಬ ಕಮ್ಮಿ ಸ್ವೀಟ್ಸು, ಶುಗರು ತೊಗೊಂಡ್ರೆ ನಿಮ್ಮ ಕ್ಯಾನ್ಸರ್ ಚಾನ್ಸಸ್ ಕಮ್ಮಿ ಆಗುತ್ತಾ? ನಾಟ್ ಫುಲ್ಲಿ ಪ್ರೂವನ್. ಬಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಬಂದವ್ರಿಗೆ ನಾವು ಆದಷ್ಟು ಈ ಗ್ಲೂಕೋಸು, ಶುಗರು, ಸ್ವೀಟ್ಸು ಎಲ್ಲ ಕಮ್ಮಿ ಮಾಡಿ, ಜಾಸ್ತಿ ಪ್ರೋಟೀನು, ಫೈಬರ್ಸು, ಫ್ರೂಟ್ಸು, ವೆಜಿಟೇಬಲ್ಸ್ ಇದನ್ನು ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ ಅವ್ರಿಗೆ. ಟು ವಾಟ್ ಎಕ್ಸ್ಟೆಂಟ್ ದಟ್ ಈಸ್ ಹೆಲ್ಪ್ಫುಲ್ ಈಸ್ ನಾಟ್ ಫುಲ್ಲಿ ಗ್ಯಾರಂಟೀಡ್. ಬಟ್ ಇಟ್ ಇಸ್ ಬೆಟರ್ ಟು ಅವಾಯ್ಡ್ ಅಂತ ನಮ್ಮದು. ಸೊ ದ ಜನರಲ್ ಅಡ್ವೈಸಲ್ಲಿ ನಾವು ಇದನ್ನೆಲ್ಲ ಹಾಕ್ತೀವಿ. ಬಟ್ ಇಟ್ಸ್ ನಾಟ್ ಆಸ್ ಪ್ರೂವನ್ ಆಸ್ ಒಬಿಸಿಟಿ, ಎಕ್ಸಸೈಸ್ ಆ ಥರ ಅಷ್ಟು ಇದಾಗಿಲ್ಲ. ಓಕೆ. ಹಾಗಿದ್ರೆ ಈಗ ಡಯಾಬಿಟೀಸ್ ಇರೋರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಡಯಾಬಿಟಿಕ್ಸ್ಗೆ 2 to 3 times ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಕ್ಯಾನ್ಸರ್ ದ್ಯಾನ್ ನಾನ್ ಡಯಾಬಿಟಿಕ್ಸ್. ಅದು ಮಾತ್ರ ಅಲ್ಲ, ಕ್ಯಾನ್ಸರ್ ಬಂದವ್ರಿಗೂ ಡಯಾಬಿಟೋಜೆನಿಕ್ ಸ್ಟೇಟ್ ಇರುತ್ತೆ. ಅಂದರೆ ಅವರೆಲ್ಲೂ ಸ್ವಲ್ಪ ಇನ್ಸುಲಿನ್, ಇದು ಡಯಾಬಿಟಿಕ್ಸ್ ಥರ ಬಿಹೇವ್ ಆಗುತ್ತೆ, ರೆಸಿಸ್ಟೆನ್ಸ್ ಬರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತಾ ಇರುತ್ತೆ. ಸೊ ನಾವು ಡಯಾಬಿಟಿಸ್ನ ಮುಂಚೆ ಅಷ್ಟಾಗಿ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಆವ್ರೇಜಾಗಿ ಕಂಟ್ರೋಲ್. ಈಗ ಕ್ಯಾನ್ಸರ್ ಪೇಷಂಟ್ಸ್ ಇದ್ದರೆ ಡಯಾಬಿಟಿಸ್ನ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಬೇಕು ಅಂತ ಬಂದಿದೆ. ಸೊ ದಟ್ ದ ಕ್ಯಾನ್ಸರ್ ಸೆಲ್ಸ್ ಡೋಂಟ್ ಗೆಟ್ ಟೂ ಮಚ್ ಆಫ್ ಗ್ಲೂಕೋಸ್ ಅಂತ. ಓಕೆ. ನೀವು ಎಕ್ಸಸೈಸ್ ಬಗ್ಗೆ ಹೇಳ್ತಾ ಇದ್ರಿ ಅವಾಗಲೇ. ಈಗ ಯೂಶ್ವಲಿ ಸ್ವಲ್ಪ ದಪ್ಪ ಇರೋರು ಅಥವಾ ಫಿಟ್ನೆಸ್ ಫ್ರೀಕ್ ಯಾರಾಗಿರ್ತಾರೆ ಅವ್ರು ಎಕ್ಸಸೈಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ತುಂಬ ಸಣ್ಣಕ್ಕಿದ್ದಾರೆ, ಎಷ್ಟೋ ಜನ ಏನು ತಿಂದರೂ ದಪ್ಪನೇ ಆಗಲ್ಲ ಅಂತಿರ್ತಾರೆ. ಅಂಥವರು ಎಕ್ಸಸೈಸ್ ಮಾಡಲೇಬೇಕಾಗತ್ತಾ ಅಂತ? ಎಕ್ಸಸೈಸ್ದು ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಎಫೆಕ್ಟ್. ಅದು ನೀವು ಸಣ್ಣಕ್ಕಿದ್ರೂ, ಮೀಡಿಯಮ್ ಅಥವಾ ದಪ್ಪ ಇದ್ರೂ 3 ಜನಕ್ಕೂ ಎಕ್ಸಸೈಸ್ ಬೇಕು. ಸಣ್ಣಕ್ಕಿದ್ದವ್ರಿಗೂ ಎಕ್ಸಸೈಸ್ ಬೇಕು. ಇಟ್ ಹ್ಯಾಸ್ ಬಿನ್ ಶೋನ್ ದ್ಯಾಟ್ ಎಕ್ಸಸೈಸ್ ಮಾಡ್ತಿರುವಾಗ ದೆರ್ ಆರ್ ಸಮ್ ಕೆಮಿಕಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ ವಿಚ್ ಈಸ್ ಆ್ಯಂಟಿ ಕ್ಯಾನ್ಸರ್. ಓಕೆ. ಈವನ್ ಕ್ಯಾನ್ಸರ್ ಪೇಷಂಟ್ಸ್, ನಾವು ಟ್ರೀಟ್ಮೆಂಟ್ ಮೇಲೆ ಹಾಕಿರುವಂಥ ಕ್ಯಾನ್ಸರ್ ಪೇಷಂಟ್ಸ್ಗೂ ನೀವು ವಾರದಲ್ಲಿ ಒಂದು 5 ದಿನ ಅಟ್ಲೀಸ್ಟ್ ಅರ್ಧ ಗಂಟೆ ಪ್ರತಿದಿನ ಎಕ್ಸಸೈಸ್ ಮಾಡಿ. ಅಂದರೆ ಗ್ರೇಡೆಡ್ ಎಕ್ಸಸೈಸಸ್, ಸುಮ್ಮನೆ ಭಾರ ಎತ್ಬಿಡೋದಲ್ಲ, ಗ್ರೇಡೆಡ್ ಆಗಿ ಸ್ವಲ್ಪ ಇವತ್ತು ಮಾಡೋದು, ಸ್ವಲ್ಪ ಜಾಸ್ತಿ ಮಾಡೋದು, ಒಂದು ವಾರ ಆದಮೇಲೆ ಇನ್ನೂ ಜಾಸ್ತಿ ಮಾಡೋದು, ಈ ಥರ ಗ್ರೇಡೆಡ್ ಆಗಿ ಮಾಡಿದಾಗ ಕ್ಯಾನ್ಸರ್ ಕಂಟ್ರೋಲ್ ಇಸ್ ಮಚ್ ಬೆಟರ್ ಅಂತ ಇದೆ. ಮತ್ತು ಕೆಲವು ಕ್ಯಾನ್ಸರ್ಸು ಅವರಲ್ಲಿ ಕಮ್ಮಿ ಆಗುತ್ತೆ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು, ಕೋಲನ್ ಕ್ಯಾನ್ಸರು, ಇವೆಲ್ಲ ಅವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಅನದರ್. ಸೊ ಎಕ್ಸಸೈಸ್
ರಿಲೇಟೆಡ್ ರಿಡಕ್ಷನ್ ಇನ್ ಕ್ಯಾನ್ಸರ್ ಇಸ್ ಸೀನ್ ಈ ಕ್ಯಾನ್ಸರ್ಸಲ್ಲಿ ಬಿಕಾಸ್ ಆಫ್ ದಟ್ ಆಂಟಿ ಕ್ಯಾನ್ಸರ್ ಥಿಂಗ್ property. ಏನು ಪ್ರೊಡ್ಯೂಸ್ ಆಗುತ್ತೆ. ಪ್ರಾಪರ್ಟಿ ಓಕೆ, ಸೊ ದಿಸ್ ಇಸ್ ಅ ನ್ಯೂ ಥಿಂಗ್ ಆಕ್ಚುಲಿ. ಎಷ್ಟೋ ಜನಕ್ಕೆ ಎಕ್ಸಸೈಸ್ ಇಂದ ಈ ತರ ಆಗತ್ತೆ ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲ. ಹೌದು, ಈಗ ನಾವು ಪೇಷಂಟ್ಸ್ಗೆ ಯಾವಾಗಲೂ ಹೇಳ್ತೀವಿ ನಮ್ಮ ಡ್ರಗ್ ಟ್ರೀಟ್ಮೆಂಟು, ನಿಮ್ಮದು ಡಯಟು, ಈ ಎಕ್ಸಸೈಸು 3 ಇಂಪಾರ್ಟೆಂಟ್ ಅಂತ. ಮುಂಚೆ ಡಯಾಬಿಟಿಸ್ಗೆ ಮಾತ್ರ ಹೇಳ್ತಾ ಇದ್ವಿ, ಹಾ, ಇನ್ಸುಲಿನ್ ತೊಗೊಳ್ಳಿ, ಟ್ಯಾಬ್ಲೆಟ್ ತೊಗೊಳ್ಳಿ, ಡಯಟ್ ಚೆನ್ನಾಗಿ ಮಾಡಿ, ಎಕ್ಸಸೈಸ್ ಮಾಡಿ. ಕ್ಯಾನ್ಸರ್ಗೂ ಅದೇ ಥರ ಬಂದುಬಿಟ್ಟಿದೆ. ಸೊ ದೆರ್ ಇಸ್ ಅ ಪ್ಯಾರಲಲ್ ಬಿಟ್ವೀನ್ ಕ್ಯಾನ್ಸರ್ ಆ್ಯಂಡ್ ಡಯಾಬಿಟಿಸ್. ಓಕೆ ಸರ್. ಇನ್ನು ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತೇ ಇದೆ ನಿಮಗೆ, ಅದರಲ್ಲಿ ಬರೋಷ್ಟು ತಪ್ಪು ಮಾಹಿತಿಗಳು ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಈಗ ಮೊಬೈಲ್ ಜಾಸ್ತಿ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತಾರೆ, ಮೈಕ್ರೋವೇವಿಂದ ಬರುತ್ತೆ, ಏರ್ ಫ್ರೈಯರಿಂದ ಬರುತ್ತೆ, ಈ ಥರ ಸಾಕಷ್ಟು ಮಿತ್ಸ್ ಇದೆ ಸರ್. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಇದು ಯಾವುದನ್ನು ಪೂರ್ತಿಯಾಗಿ ಕ್ಯಾನ್ಸರ್ ಗ್ಯಾರಂಟಿ ಬರುತ್ತೆ ಅಂತ ಪ್ರೂವ್ ಆಗಿಲ್ಲ. ಎಷ್ಟು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸಣ್ಣ ಪುಟ್ಟದ್ದು ಇದನ್ನು ಬಿಟ್ಟು, ಫಾರ್ ಎಕ್ಸಾಂಪಲ್ ಹೇರ್ ಡೈ ಕ್ಯಾನ್ಸರ್ ಬರುತ್ತೆ ಅಂತ ಒಂದ್ಸಲ ಹೌದು, ಒಂದು ಇದ್ರಲ್ಲಿ ಬಂತು. ಬಟ್ ಇಟ್ ಇಸ್ ಅಗೇನ್ ನಾಟ್ ಪ್ರೂವನ್. ಈವನ್ ಇಫ್ ಇಟ್ ಇಸ್ ಟ್ರೂ, ಈ ಎಲ್ಲ ಕಾಸಸ್ಸು ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಕ್ಯಾನ್ಸರ್ಗೆ ಕಾರಣ ಆಗ್ಬೋದು. ವೆರಿ ಸ್ಮಾಲ್ ಪರ್ಸೆಂಟೇಜ್, ವಿಚ್ ಮೇ ಬಿ ಲೆಸ್ ದೆನ್ 5%. ಬಟ್ ಇಫ್ ಯು ಲುಕ್ ಅಟ್ ಟೊಬ್ಯಾಕೊ, 35 to 40% of the cancers are related to that. Obesity, 30% is related to that. Another infections, hepatitis B, HPV, and related to another 15-20%. Lack of exercises. ಈ ಥರ ಆಗಿ 95% of the cancers are very easily in our hands to prevent. At least 70-80% is in our hands. ಇನ್ನೊಂದಷ್ಟು ಗೌರ್ಮೆಂಟ್ ಕೈಲಿದೆ, ಪೊಲ್ಯೂಷನ್ ಕ್ಲಿಯರ್ ಮಾಡೋದು ಅದು ಇದು ಎಲ್ಲ. ಸೊ ದ ರೀಸನ್ ಇಸ್ ದಿಸ್. ಹಳ್ಳಿಲಿ ಇದ್ದವ್ರಿಗೆ ಮತ್ತು ಪಟ್ಟಣದಲ್ಲಿದ್ದವ್ರಿಗೆ, ಸಿಟಿಲಲ್ಲಿದ್ದವ್ರಿಗೆ there is a difference of 6 to 1 ratio cancers. ಓಕೆ, ಅಂದರೆ ಪಟ್ಟಣದಲ್ಲಿ 6 times more cancer than in the village. ಇಲ್ಲಿ 6 ಜನಕ್ಕೆ ಬಂದ್ರೆ ಅಲ್ಲಿ ಒಬ್ರಿಗೆ ಬರುತ್ತೆ. ಎಕ್ಸಾಕ್ಟ್ ರೀಸನ್ ವೈ ದರ್ ಡಿಫ್ರೆನ್ಸ್ ಗೊತ್ತಿಲ್ಲ. ಬಟ್ ಏರ್ ಪೊಲ್ಯೂಷನ್ನು ಇಲ್ಲಿ ಜಾಸ್ತಿ, ಒಬಿಸಿಟಿ ಇಲ್ಲಿ ಜಾಸ್ತಿ. ಅಲ್ಲಾದರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೆಲಸ ಮಾಡಬೇಕಾಗುತ್ತೆ, ಎಕ್ಸಸೈಸ್ ಅವೆಲ್ಲ ಅಲ್ಲಿರುತ್ತೆ. ಸೊ ಅದಿರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಓಕೆ ಸರ್, ಇನ್ನು ಸಾಕಷ್ಟು ಬ್ರ್ಯಾಂಡ್ಸ್ ಅಥವಾ ಪ್ರಾಡಕ್ಟ್ಸ್ ಕ್ಲೇಮ್ ಮಾಡ್ತವೆ, ಅಂದರೆ ನಮ್ಮದು ನ್ಯಾಚುರಲ್ ಪ್ರಾಡಕ್ಟ್ ಅಥವಾ ನ್ಯಾಚುರಲ್ ರೆಮಿಡೀಸು, ಇದರಿಂದ ನಿಮಗೆ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ. ಸೊ ತುಂಬ ಜನ ಇದನ್ನೇ ನಂಬಿ ಮೋಸ ಹೋಗ್ತಾರೆ, ನ್ಯಾಚುರಲ್ ಆಗಿ ಮನೇಲೆ ನಾವು ಕ್ಯೂರ್ ಮಾಡ್ಕೊಳ್ಳೋಣ ಅಂತ. ನೀವೇನು ಹೇಳ್ತೀರಾ ಸರ್, ಈ ಥರ ನ್ಯಾಚುರಲ್ ವೇಸಲ್ಲಿ ಕ್ಯೂರ್ ಮಾಡ್ಕೊಳಕ್ಕಾಗುತ್ತಾ ಕ್ಯಾನ್ಸರ್ನ ಅಂತ? ಆ ಪ್ರಾಬ್ಲಮ್ ಅಂದರೆ ನ್ಯಾಚುರಲ್ ಇದರಲ್ಲಿ ಇವ್ರು ಏನು ಮಾಡಿರ್ತಾರೆ, ನಾನು ಒಂದು ಎಕ್ಸಾಂಪಲ್ ಹೇಳೋದಾದರೆ, ಈ ಒಂದು ಪ್ರಾಡಕ್ಟ್ ತೊಗೊಂಡಿರ್ತಾರೆ, ಆ ಪ್ರಾಡಕ್ಟನ್ನ ಅವರು ಸೆಲ್ ಕಲ್ಚರಲ್ಲಿ, ಕ್ಯಾನ್ಸರ್ ಸೆಲ್ ಕಲ್ಚರಲ್ಲಿ ಹಾಕ್ಬಿಟ್ಟು, ಆ ಕಲ್ಚರಲ್ಲಿ ಒಂದು ಸೆಲ್ ಸತ್ತೋಗ್ಬಿಟ್ರೆ ಇದು ಆ್ಯಂಟಿ ಕ್ಯಾನ್ಸರ್ ಸಬ್ಸ್ಟೆನ್ಸು ತೊಗೊಳ್ಳಿ ಅಂತ ಪ್ರಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ನಮ್ಮ ಕ್ಯಾನ್ಸರಲ್ಲಿ ಮೆಡಿಸಿನ್, ಆಲೋಪತಿನಲ್ಲಿ ಮೆಡಿಸಿನ್ ಒಂದು ಬರಬೇಕು ಅಂದರೆ ಅದು ಕಲ್ಚರಲ್ಲೆಲ್ಲ ಆಗಿ, ಎಕ್ಸ್ಪೆರಿಮೆಂಟಲ್ ಅನಿಮಲ್ಸಲ್ಲಿ ಆಗಿ, ಅದಾದಮೇಲೆ ಹ್ಯೂಮನ್ ಟ್ರಯಲ್ಸ್ ಫೇಸ್ 1, ಫೇಸ್ 2, ಫೇಸ್ 3 ಅಂತ ಇರುತ್ತೆ. ಈ ಕ್ಯಾನ್ಸರ್ ಪೇಷಂಟ್ಸ್ಗೆ ಬೇರೆ ಎಲ್ಲ ಮುಗಿದೋಗಿದೆ ಅಂದಾಗ ಅವರಲ್ಲಿ ಟ್ರೈ ಮಾಡಿ ನೋಡ್ತಾರೆ ಇದೇನೋ ವರ್ಕ್ ಆಗುತ್ತೆ. ಈ ಥರ ಎಲ್ಲ ಆಗಿ ಒಂದು 10-15 ವರ್ಷ ಸರ್ಚ್ ನಡೆಯುತ್ತದು ಫುಲ್ಲು. ಆಮೇಲೆ ಅದು ಮಾರ್ಕೆಟಿಗೆ ರಿಲೀಸ್ ಆಗುತ್ತೆ, ಅಪ್ರೂವ್ ಆಗಿ. ಓಕೆ, ಈ ಥರದ್ದು ಯಾವುದೂ ಇದರಲ್ಲಿ ಆಗಿರಲ್ಲ. ಸೊ 99.9% ಆಫ್ ದೀಸ್ ಕ್ಲೈಮ್ಸ್ ಆರ್ ರಾಂಗ್. ದುಡ್ಡು ಮಾಡೋಕ್ಕಾಗಿ ಮಾಡಿರ್ತಾರೆ, ಜನಗಳಿಗೆ ಮೋಸ ಮಾಡ್ತಿರ್ತಾರೆ. ಅದನ್ನು ನಂಬಿ ಜನ ಕೆಲವರು ಮೋಸ ಹೋಗ್ತಾರೆ, ಸುಮಾರು ಜನ ಮೋಸ ಹೋಗ್ತಾರೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಏನಾಗುತ್ತೆ, ನಮ್ಮ ಟ್ರೀಟ್ಮೆಂಟು ತೊಗೋತಾ ಇರ್ತಾರೆ, ಇದನ್ನು ತೊಗೋತಾ ಇರ್ತಾರೆ. ಹೇಗೆ ನಮಗೆ ಅದ್ರ ಮಧ್ಯದಲ್ಲಿ ಏನಾದರೂ ಇಂಟರಾಕ್ಷನ್ ಇದೆಯಾ, ನಮ್ಮ ಟ್ರೀಟ್ಮೆಂಟ್ ಎಫೆಕ್ಟಿವ್ನೆಸ್ ಕಮ್ಮಿ ಮಾಡುತ್ತಾ, ಅಥವಾ ಎರಡೂ ಸೇರ್ಕೊಂಡು ಏನಾದ್ರು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತಾ, ಇದು ನಮಗೆ ಗೊತ್ತಿರಲ್ಲ. ಕೆಲವರು ನಮ್ಮ ಹತ್ರ ಹೇಳ್ತಾರೆ, ಕೆಲವರು ಹೇಳ್ದೇನೆ ತೊಗೋತಾ ಇರ್ತಾರೆ. ಸೊ ಇದೊಂದು ಪ್ರಾಬ್ಲಮ್. ಈಗ ಸರ್, ಕ್ಯಾನ್ಸರ್ ಡಿಟೆಕ್ಟ್ ಆಯಿತು ಅಂದ ತಕ್ಷಣ ತುಂಬ ಜನ ಪ್ಯಾನಿಕ್ ಆಗ್ತಾರೆ, ಭಯ ಬೀಳ್ತಾರೆ, ಇನ್ನೇ ನನ್ನ ಲೈಫೇ ಮುಗ್ದೋಯ್ತು ಅಂತ ಅಂದ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಡಿಟೆಕ್ಟ್ ಆದ ತಕ್ಷಣ? ಫಸ್ಟು ಅವರು ಹೋಗಿದ್ದೇನೆ ಒಂದು ಒಳ್ಳೆ ಆಂಕಾಲಜಿಸ್ಟ್ ಹತ್ರ ಸಲಹೆ ತೊಗೋಬೇಕು. ಫಸ್ಟ್ ಅವತ್ತು ಹೋಗಿ ಇದೆಲ್ಲ ಡಿಸ್ಕ್ರೈಬ್ ಇದು ಮಾಡಿದ್ಮೇಲೆ ಅವರು ಈ ಕ್ಯಾನ್ಸರ್ ಅಂತ ಒಂದು ಫಸ್ಟ್ ಗ್ಯಾರಂಟಿ ಮಾಡ್ಕೋತಾರೆ. ಬಯಾಪ್ಸಿ ಎಲ್ಲ ಮಾಡಿ, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಸ್ಕ್ಯಾನು ಎಲ್ಲ ಮಾಡಿಬಿಟ್ಟು, ಪೆಟ್ ಸ್ಕ್ಯಾನು ಅದೆಲ್ಲ ಮಾಡಿ, ಈ ಕ್ಯಾನ್ಸರು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ, ಯಾವ ಸ್ಟೇಜ್ 1, 2, 3, 4 ಅದರಲ್ಲೂ ಸಬ್ ಡಿವಿಷನ್ಸ್ ಇರುತ್ತೆ, ಅದು ಫಿಕ್ಸ್ ಮಾಡ್ತಾರೆ. ನಿಮ್ಮ ಸ್ಟೇಜ್ 2B, ಸ್ಟೇಜ್ 3C ಅಂತ ಏನೋ ಒಂದು ಕೊಡ್ತಾರೆ. ಆಮೇಲೆ ನಿಮಗೆ ಆ ಸ್ಟೇಜಿಗೆ ಬಂದಾಗ ನಿಮಗೆ ಕ್ಯಾನ್ಸರು ಕ್ಯೂರ್ ಆಗುವಂಥ ಚಾನ್ಸಸ್ ಎಷ್ಟು ಅನ್ನೋದನ್ನು ಹೇಳ್ತಾರೆ. ಓಕೆ,
ಆಮೇಲೆ ನಿಮ್ಮ ಬೇರೆ ಆರ್ಗನ್ಸ್ ಎಲ್ಲ ಸರಿ ಇದೆಯಾ, ನಮ್ಮ ಟ್ರೀಟ್ಮೆಂಟ್ ತಡ್ಕೋಬೇಕು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ನಿಮ್ಮ ಆರ್ಗನ್ಸ್ ಚೆನ್ನಾಗಿರ್ಬೇಕು, ಹಾರ್ಟ್ ಚೆನ್ನಾಗಿರ್ಬೇಕು, ಲಂಗ್ ಚೆನ್ನಾಗಿರ್ಬೇಕು, ಲಿವರ್ ಚೆನ್ನಾಗಿರ್ಬೇಕು, ಅದೆಲ್ಲ ಟೆಸ್ಟ್ ಮಾಡಿ ನೋಡ್ತಾರೆ. ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಸೊ ಸರ್ಜರಿ, ರೇಡಿಯೇಷನ್ನು, ಕೀಮೊಥೆರಪಿ, ಈಗ ತುಂಬ ಒಳ್ಳೊಳ್ಳೆ ಡ್ರಗ್ಸ್ ಬಂದಿದೆ. ಇಮ್ಯುನೊಥೆರಪಿ, ಟಾರ್ಗೆಟೆಡ್ ಟ್ರೀಟ್ಮೆಂಟು ಅಂತೆಲ್ಲ ಬೇರೆ ಬೇರೆ ಡ್ರಗ್ಸ್ ಬಂದಿದೆ. ದುಡ್ಡು ಸ್ವಲ್ಪ ಇಟ್ ಈಸ್ ಎಕ್ಸ್ಪೆನ್ಸಿವ್, ಬಟ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ 30 ವರ್ಷದಿಂದ ನಾವು ಏನೇನು ನೋಡ್ತಾ ಇದ್ವಿ ಈಗ ನೋಡಿದ್ರೆ, ಆವಾಗ 6 ತಿಂಗಳು ಬದುಕಿದವರು ಈಗ 10 ವರ್ಷ ಬದುಕ್ತಾರೆ. ದಟ್ ಈಸ್ ವಾಟ್ ಐ ವಾಸ್ ಅಬೌಟ್ ಟು ಆಸ್ಕ್. ಅಂದ್ರೆ ಈಗ ಕ್ಯಾನ್ಸರ್ ಬಂತು ಅಂದ ತಕ್ಷಣ ಹೆದ್ರುಕೊಳ್ಳೋದು ಸತ್ತೇ ಹೋಗ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ, ಮಾಡ್ಬೇಕಾಗಿದೆ. ಲೈಫಲ್ಲಿ ಎಂಡ್ ಆಯ್ತು ಅಂತ. ಸೊ ಏನೇನು ಅಡ್ವಾನ್ಸ್ಮೆಂಟ್ಗಳು ಬಂದಿದೆ ಅಂತ ಸರ್? ತುಂಬ ಅಡ್ವಾನ್ಸ್ಗಳು. ಮುಂಚೆ ಸರ್ಜರಿ ಮಾಡೋಕ್ಕೆ ನಾವು ದೊಡ್ಡ ದೊಡ್ಡ ಸರ್ಜರಿಗಳು ಮಾಡಬೇಕಾಗ್ತಿತ್ತು. ಈಗ ಸರ್ಜರಿಗೆ ಮುಂಚೆ ನಾವು ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂತೀವಿ, ಕೀಮೊಥೆರಪಿ, ಇಮ್ಯುನೊಥೆರಪಿ ಅವೆಲ್ಲ ಕೊಟ್ಟು ದೊಡ್ಡ ಟ್ಯೂಮರ್ನ ಸಣ್ಣದಾಗಿ ಶ್ರಿಂಕ್ ಮಾಡಿಬಿಡ್ತೀವಿ, ಆಮೇಲೆ ಸಣ್ಣ ಸರ್ಜರಿ ಮಾಡ್ತೀವಿ. ಸೊ ಅದೊಂದು ಬಂದಿದೆ. ಅನಸ್ತೇಷಿಯಾ ಹ್ಯಾಸ್ ಬಿಕಮ್ ವೆರಿ ಸೇಫ್, ಸರ್ಜರಿ ಹ್ಯಾಸ್ ಬಿಕಮ್ ವೆರಿ ಸೇಫ್, ಕೀಮೊಥೆರಪಿ ಹ್ಯಾಸ್ ಬಿಕಮ್ ವೆರಿ ಸೇಫ್. ಜೊತೆಗೆ ಒಳ್ಳೊಳ್ಳೆ ಡ್ರಗ್ಸ್, ಇಮ್ಯುನೊಥೆರಪಿ ಅವೆಲ್ಲ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇರುವಂಥ ಇಂಜೆಕ್ಷನ್ಸ್ ಎಲ್ಲ ಬಂದಿದೆ. ಸೊ ನಿಮ್ಮ ಬಾಡಿ ಇಮ್ಯುನಿಟಿನೇ ನಿಮ್ಮ ಕ್ಯಾನ್ಸರ್ನ ಸಾಯಿಸೋ ಥರ ಮಾಡೋವಂಥ ಡ್ರಗ್ಸ್ ಬಂದಿದೆ. ಆಮೇಲೆ ಕ್ಯಾನ್ಸರಲ್ಲಿರುವಂಥ ಆ್ಯಂಟಿಜನ್ಸ್ ಕಂಡುಹಿಡಿದು ಅದು ಕರೆಕ್ಟಾಗಿ ಬರೀ ಕ್ಯಾನ್ಸರ್ಗೆ ಹೋಗಿ ತಗೊಳ್ಳೋವಂಥ ಇಂಜೆಕ್ಷನ್ಸ್ ಬಂದಿದೆ. ತಾನಾಗೆ ಅಲ್ಲಿ ಮಾತ್ರ ಹೋಗುತ್ತೆ, ಬೇರೆ ಕಡೆ ಜಾಸ್ತಿ ಹೋಗಲ್ಲ. ಸೊ ಸೈಡ್ ಎಫೆಕ್ಟ್ ಇಲ್ಲ, ಕ್ಯಾನ್ಸರ್ ಶ್ರಿಂಕ್ ಆಗ್ತಾ ಇರುತ್ತೆ. ಸೊ ಈ ಥರದ್ದೆಲ್ಲ ಬಂದಿರೋದ್ರಿಂದ ರೇಡಿಯೋಥೆರಪಿನಲ್ಲೂ ಹೊಸ ಹೊಸ ಮೆಷಿನ್ಸು, ಪ್ರಿಸಿಷನ್ ಆಂಕಾಲಜಿ ಅಂತ ಹೇಳ್ತೀವಿ ನಾವು. ಅಂದರೆ ಎಕ್ಸಾಕ್ಟ್ ಕ್ಯಾನ್ಸರ್ಗೆ ಮಾತ್ರ ಹೊಡೆಯೋದು, ನಾರ್ಮಲ್ ಸೆಲ್ಸಿಗೆ ಸೈಡ್ ಎಫೆಕ್ಟ್ಸ್ ಆಗದೆ ಇರೋದು. ಈ ಥರದ್ದೆಲ್ಲ ಟ್ರೀಟ್ಮೆಂಟ್ಸ್ ಬಂದಿರೋದ್ರಿಂದ ಓನ್ಲಿ ಪ್ರಾಬ್ಲಮ್ ಈಸ್ ಮೆಜಾರಿಟಿ ಆಫ್ ದ ಥಿಂಗ್ಸ್ ಆರ್ ನ್ಯೂ, ಅದು ಎಕ್ಸ್ಪೆನ್ಸಿವ್. ನಿಮ್ಗೆ ಇನ್ಶೂರೆನ್ಸು ಅದು ಇದು ಇದ್ದರೆ ಅಥವಾ ದುಡ್ಡು ಚೆನ್ನಾಗಿ ಕೈಯಲ್ಲಿದ್ದರೆ ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ಹ್ಯಾವ್ ಕ್ಯಾನ್ಸರ್. ಓಕೆ. ಇತ್ತೀಚೆಗೆ ಈ ಹಾರ್ಮೋನಲ್ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಿದೆ, ಮತ್ತು ವಿಮೆನಲ್ಲಿ ಮೆನೋಪಾಸ್ ಸ್ಟೇಜಲ್ಲಿರುವಂತಹ ಮಹಿಳೆಯರಲ್ಲಿ ಈ ಕ್ಯಾನ್ಸರ್ ಜಾಸ್ತಿಯಾಗಿ ಕಾಣಿಸ್ಕೊಳ್ತಿದೆ. ಡಾಕ್ಟರ್, ಏನಿದು ಹಾರ್ಮೋನಲ್ ರಿಲೇಟೆಡ್ ಕ್ಯಾನ್ಸರ್ ಅಂದರೆ? ಹಾರ್ಮೋನ್ ರಿಲೇಟೆಡ್ ಕ್ಯಾನ್ಸರ್ಸ್ ಅಂದರೆ ಈಗ ಹಾರ್ಮೋನ್ ಜನರಲಿ ಎಲ್ಲೆಲ್ಲಿ ಯಾವ್ಯಾವ ಟಿಶ್ಯೂಸಲ್ಲಿ ವರ್ಕ್ ಆಗುತ್ತೋ ಅಲ್ಲೆಲ್ಲ ಕ್ಯಾನ್ಸರ್ ಬರೋದು. ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಹಾರ್ಮೋನ್ ರಿಲೇಟೆಡ್ ಕ್ಯಾನ್ಸರ್. ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಇದೆ, ಅದು ಹಾರ್ಮೋನ್ ರಿಲೇಟೆಡ್ ಕ್ಯಾನ್ಸರು. ಟು ಸಮ್ ಎಕ್ಸ್ಟೆಂಟ್ ಓವೇರಿಯನ್ ಕ್ಯಾನ್ಸರ್ ಈಸ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ರಿಲೇಟೆಡ್ ಟು ದ ಹಾರ್ಮೋನ್. ಅದಕ್ಕೆ ರೀಸನ್ಸ್ ಏನೇನಿರುತ್ತೆ ಸರ್? ನಂಬರ್ ಒನ್ ಥಿಂಗ್ ನಾವು ನೋಡಿರೋದು ಫೀಮೇಲ್ಸಲ್ಲಿ ಇನ್ಕ್ರೀಸಿಂಗ್ ಒಬಿಸಿಟಿ ಇನ್ ದ ಫೀಮೇಲ್ಸ್. ಫ್ಯಾಟ್ ಜಾಸ್ತಿ ಆಗ್ತಾ ಇದೆ. ಸೊ ಫ್ಯಾಟ್ ಏನು ಮಾಡುತ್ತೆ, ಬೇರೆ ಎಲ್ಲ ಹಾರ್ಮೋನ್ಸ್ನು ಈಸ್ಟ್ರೋಜನ್ನ ಕನ್ವರ್ಟ್ ಮಾಡುತ್ತೆ. ಓಕೆ. ಆ್ಯಂಡ್ ದಟ್ ಈಸ್ಟ್ರೋಜನ್ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗುತ್ತೆ, ಕ್ಯಾನ್ಸರ್ ಬಂದ್ಬಿಡುತ್ತೆ. ಸೊ ದಿಸ್ ಈಸ್ ದ ನಂಬರ್ ಒನ್ ಕಾಸ್. ಒಬಿಸಿಟಿ ಜಾಸ್ತಿ ಆಗ್ತಾ ಇದೆ. ಎರಡನೇದು ಇನ್ಫರ್ಟಿಲಿಟಿ ಜಾಸ್ತಿ ಆಗಿಬಿಟ್ಟಿದೆ. ಇನ್ಫರ್ಟಿಲಿಟಿಗೆ ಸಿಕ್ಕಾಪಟ್ಟೆ ಟ್ರೀಟ್ಮೆಂಟ್ ತೊಗೋತಾರೆ, ಸ್ಟಿಮ್ಯುಲೇಟ್ ಮಾಡಿ ಮಾಡಿ ಮಕ್ಕಳು ಮಾಡ್ಕೋಬೇಕು ಅಂತ ಹೆಂಗೋ ಒಂದು. ಅವ್ರಿಗೆ ಸ್ವಲ್ಪ ನಾವು ನೋಡಿದಂಗೆ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಇದ್ರ ಜೊತೆಗೆ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್, ವಿಚ್ ಈಸ್ ಅಗೇನ್ ರಿಲೇಟೆಡ್ ಟು ಬ್ರೆಸ್ಟ್ ಕ್ಯಾನ್ಸರ್, ಜಾಸ್ತಿ ಆಗಿಬಿಟ್ಟಿದೆ ಫೀಮೇಲ್ಸಲ್ಲಿ. ಇದ್ರ ಜೊತೆಗೆ ನ್ಯೂಟ್ರಿಷನ್ ಇಸ್ ಬ್ಯಾಡ್. ಹಣ್ಣು ತರಕಾರಿ ತಿನ್ನೋದು ಕಮ್ಮಿ ಆಗಿದೆ, ಮಾಂಸ ತಿನ್ನೋದು ಜಾಸ್ತಿ ಆಗಿದೆ, ಕುಡಿಯೋದು ಜಾಸ್ತಿ ಆಗಿದೆ, ಎಕ್ಸಸೈಸ್ ಕಡಿಮೆ ಆಗಿದೆ. ಇದು ಒಂದು ರೀಸನ್ನು. ನಾಲ್ಕನೇದು ರಿಪ್ರೊಡಕ್ಟಿವ್ ಚೇಂಜ್ ಅಂತೀವಿ ನಾವು. ಅಂದರೆ ಈಗ ಮಕ್ಕಳು ಮುಂಚೆ ಎಲ್ಲ 24 ವರ್ಷ ಆಗೋಷ್ಟೊತ್ತಿಗೆ 1-2 ಮಕ್ಕಳಿರೋರು. ಈಗ ಮದುವೆ ಆಗೋದೇ 30. ಹೌದು. ಅವು ಮಕ್ಕಳಾಗೋಷ್ಟೊತ್ತಿಗೆ 32-33 ವರ್ಷ ಆಗಿರುತ್ತೆ. ಆ ಥರ ಆದಾಗ ಚಾನ್ಸಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ಅನದರ್ ಥಿಂಗ್. ಎಷ್ಟೋ ಜನ ಮದುವೆ ಆಗದೇ ಇದ್ಬಿಡ್ತಾರೆ, ಅವ್ರಿಗೆ ಕ್ಯಾನ್ಸರ್ ಜಾಸ್ತಿ ಈ ಥರ. ಸೊ ಅನ್ಪ್ರೊಟೆಕ್ಟೆಡ್ ಈಸ್ಟ್ರೋಜನಿಕ್ ಸ್ಟಿಮ್ಯುಲೇಷನ್ ಅಂತೇಳಿ ನಾವು ಹೇಳ್ತೀವಿ. ಈಗ ಮಕ್ಕಳಾದಾಗ ಏನಾಗುತ್ತೆ, ಒಂದು ಈಸ್ಟ್ರೋಜನ್ ಪ್ರೊಡ್ಯೂಸ್ ಇರುತ್ತೆ, ಪ್ರೊಜೆಸ್ಟಿನ್ ಪ್ರೊಡ್ಯೂಸ್ ಇರುತ್ತೆ. ಈಸ್ಟ್ರೋಜನ್ ಎಫೆಕ್ಟ್ನ ಪ್ರೊಜೆಸ್ಟಿನ್ ಕಮ್ಮಿ ಮಾಡುತ್ತೆ. ಬ್ಯಾಲೆನ್ಸ್, ದಟ್ ಬ್ಯಾಲೆನ್ಸ್ ಈಸ್ ಗಾನ್ ವೆನ್ ಯು ಡೋಂಟ್ ಹ್ಯಾವ್ ಚಿಲ್ಡ್ರನ್, ಆ ಥರ. ಸೊ ಈ ಥರದ ಕಾರಣಗಳು ಇದೆ. ಇದ್ರ ಜೊತೆಗೆ ಈಗ ವಿ ಸಸ್ಪೆಕ್ಟ್ ದಟ್ ಪ್ಲಾಸ್ಟಿಕ್ ಯೂಸೇಜ್ ಆಗಿದೆ. ಈ ಮೈಕ್ರೋಪ್ಲಾಸ್ಟಿಕ್ಕು ನಮ್ಮ ದೇಹದಲ್ಲಿ ಕೂತು ದೇ ಆ್ಯಕ್ಟ್ ಲೈಕ್ ಈಸ್ಟ್ರೋಜನ್ಸ್. ಓಕೆ. ಪ್ಲಾಸ್ಟಿಕ್ಸ್ ಇಂಡ್ಯೂಸ್ ದ ಪ್ರೊಡಕ್ಷನ್ ಆಫ್ ಈಸ್ಟ್ರೋಜನ್ಸ್. ಇದು ಜಾಸ್ತಿ ಮಾಡಿದೆ ಅಂತ ಇದೆ. ಇದ್ರ ಜೊತೆಗೆ ನಾನು ಹೇಳ್ದಂಗೆ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಆಲ್ಸೋ ಹ್ಯಾಸ್ ಇನ್ಕ್ರೀಸ್. ಸೊ ಈ ಫೀಮೇಲ್ಸ್ ಮಾತ್ರ ಅಲ್ಲ, ಎಲ್ಲರಲ್ಲೂ ಕ್ಯಾನ್ಸರ್ ಜಾಸ್ತಿ ಆಗ್ಬಿಟ್ಟಿದೆ. ಫೀಮೇಲ್ಸ್, ಮೇಲ್ಸ್, ಓಲ್ಡ್, ನ್ಯೂ, ಮಿಡ್ಲ್ ಏಜ್ಡ್, ಎವ್ರಿಬಡಿ ಇಟ್ ಈಸ್ ಇನ್ಕ್ರೀಸಿಂಗ್. ಕೆಲವರಲ್ಲಿ ಜಾಸ್ತಿ, ಕೆಲವರಲ್ಲಿ ಕಡಿಮೆ. ಬಟ್ ನೋಬಡಿ ಈಸ್ ಸೇಫ್ ಫ್ರಮ್ ಕ್ಯಾನ್ಸರ್ ಅನ್ನೋ ಥರ ಆಗಿದೆ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಸರ್ ನಿಮಗೆ ಒಂದು ಇನ್ಸ್ಪೈರಿಂಗ್ ಅಥವಾ ಮೆಮೊರೇಬಲ್ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ದಿದ್ರೆ ಯಾವುದು ಅಂತ? ಆಗಿದೆ. ಕೆಲವು ಕ್ಯಾನ್ಸರ್ಸು ನಾವು
ಒಬ್ಬರು ಮಲ್ಟಿಪಲ್ ಮೈಲೋಮಾ ಅಂತ ಒಂದು ಕ್ಯಾನ್ಸರ್ ಇದೆ. ನಾನು ಈಗ ಒಂದು 29 ವರ್ಷ ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗ ಹೀ ಈಸ್ ಒನ್ ಆಫ್ ಮೈ ಫಸ್ಟ್ ಪೇಷಂಟ್ಸ್. ಓಕೆ, ಆಲ್ಮೋಸ್ಟ್ ನಾನೀಗ ಪ್ರಾಕ್ಟೀಸ್ ಶುರು ಮಾಡಿ ಒಂದು 30-31 ವರ್ಷ ಆಗಿರಬೇಕು. ಅವರು ಕ್ಯಾನ್ಸರ್ ನಾನು ಕಂಟ್ರೋಲ್ ಮಾಡಿ 29 ವರ್ಷ ಆಯಿತು. ನಾನು ಹಿ ಸ್ಟಿಲ್ ಅಲೈವ್ ಆ್ಯಂಡ್ ಹಿ ಕಮ್ಸ್. ಸೊ ಇಂಥದ್ದು ಎಕ್ಸಾಂಪಲ್ಗಳು ಇದ್ದಾವೆ. ಒಂದು ಬ್ಲಡ್ ಕ್ಯಾನ್ಸರು ಒಂದು ಹುಡುಗ ಬಂದಿದ್ದ, ಅವನು ಬಂದಾಗ 7 ವರ್ಷ ಇತ್ತು ಅವನಿಗೆ. ನಾನು ಅವಾಗ ಇನ್ನೊಂದು ಹಾಸ್ಪಿಟಲಲ್ಲಿದ್ದೆ. ಅವನ್ನ ಪೂರ್ತಿ ಟ್ರೀಟ್ ಮಾಡಿ ಕ್ಯೂರ್ ಆಯಿತು ಅವನದು. ಅದಾದಮೇಲೆ ಅವನು ಇಂಜಿನಿಯರಿಂಗ್ ಮುಗಿಸ್ದ, ಕೆಲಸಕ್ಕೆ ಸೇರಿಕೊಂಡ, ಮದುವೆ ಆದ, ಮಕ್ಕಳಾದರು. ಸೊ ಅವನು ಆವಾಗ ಬಂದು ನನ್ನ ಮದುವೆಗೆ ಕರೆದಿದ್ದ. ಆಮೇಲೆ ಮಕ್ಕಳಾದಾಗಲೂ ನನಗೆ ಫೋನೆಲ್ಲ ಮಾಡಿ. ಸೊ ಈ ಥರದ್ದು ಸುಮಾರು ಜನ ಪೇಷಂಟ್ಸ್ ಇದ್ದಾರೆ. ಸೊ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ಬಂದರೆ ಹೆದರ್ಕೋಬೇಕಾಗಿಲ್ಲ ಒಂದು. ಕರೆಕ್ಟ್. ಎರಡನೇದು, ಕ್ಯಾನ್ಸರ್ನ ಟ್ರೀಟ್ಮೆಂಟ್ನ ಡಾಕ್ಟ್ರ್ ಏನು ಹೇಳ್ತಾರೋ ಎಕ್ಸಾಕ್ಟ್ಲಿ ಅದನ್ನು ತೊಗೊಳ್ಳಿ. ನಮ್ಮ ಪಕ್ಕದ ಮನೆಯವರು ರೇಡಿಯೋಥೆರಪಿ ತೊಗೊಂಡ್ರು, ಹಿಂಗಾಗ್ಬಿಡ್ತು, ನಾನು ರೇಡಿಯೋಥೆರಪಿ ಬೇಡ, ಬೇರೆ ಕೊಡಿ. ಸರ್ಜರಿ ಬೇಡ, ಬೇರೆ ಮಾಡಿ. ಕೀಮೊಥೆರಪಿ ಅವ್ರಿಗೇನೋ ಆಗಿತ್ತು, ಕೂದಲು ಉದುರೋಯ್ತು, ನನಗೂ ಬೇಡ. ಈ ಥರದ್ದೆಲ್ಲ ಪಿಕ್ ಆ್ಯಂಡ್ ಚೂಸ್ ಅಂತೀವಿ ನಾವು. ಅದು ಮಾಡೋಕ್ಕೆ ಹೋಗ್ಬಾರ್ದು. ಈ ಕಾಯಿಲೆಗೆ ಏನು ಬೇಕೋ ಅದನ್ನು ಅವ್ರು ಹೇಳ್ತಾರೆ, ಅಷ್ಟನ್ನು ಕರೆಕ್ಟಾಗಿ ತೊಗೊಂಡ್ರೆ. ಎರಡನೇದು, ಡಾಕ್ಟ್ರ್ ಶಾಪಿಂಗ್ 10 ಕಡೆ ತೊಗೋತಾರೆ ಒಪಿನಿಯನ್ನು, ಸೆಕೆಂಡ್ ಒಪಿನಿಯನ್, ಅದನ್ನೆಲ್ಲ ಆ್ಯಡ್ ಮಾಡಿ 10ರಿಂದ ಡಿವೈಡ್ ಮಾಡ್ತಾರೆ. ಆಮೇಲೆ ಅದು ಲೆಕ್ಕ ಅಂತ ನಿಜ ಅಂತ ಅವ್ರ ಲೆಕ್ಕ. ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಆ್ಯಂಡ್ ಎಷ್ಟೋ ಜನ ಆನ್ಕಾಲಜಿಸ್ಟ್ ಹತ್ರ ಹೋಗ್ದೇನೆ ಇನ್ನೆಲ್ಲ ಬೇರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟಿರ್ತಾರೆ. ಸೊ ಈ ಥರದ್ದು ಒಂದು 2-3 ಇದನ್ನು ಬಿಟ್ಟರೆ ಜನ, ಐ ಆಮ್ ಟೂ ಮಚ್ ಗುಡ್ ಗೆಟಿಂಗ್ ಇನ್ ಟು ಸೋಷಿಯಲ್ ಮೀಡಿಯಾ, ಇದೆಲ್ಲ ಅದನ್ನೆಲ್ಲ ಅಡ್ವೈಸ್ ತೊಗೊಳಕ್ಕೆ ಹೋಗ್ಬಾರ್ದು. ಆ ಥರ ಆದರೆ ಈಗ ಐ ಥಿಂಕ್ ಕ್ಯಾನ್ಸರ್ ಬಂದ್ರೂ ಓಕೆ. ಇದು ವರಿಂಗ್ ಥಿಂಗ್ ಇಸ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾಯಿದೆ. ಬಟ್ ಕ್ಯಾನ್ಸರ್ ಬಂದಾಗ ಹೆಂಗೆ ಕಂಟ್ರೋಲ್ ಮಾಡ್ತೀವಿ, ದಟ್ ಹ್ಯಾಸ್ ಇಂಪ್ರೂವ್ಡ್ ಬೈ ಮೈಲ್ಸ್. ಅದು ಚೆನ್ನಾಗಾಗಿದೆ. ಓಕೆ ಸರ್. ಸೊ ಕ್ಯಾನ್ಸರ್ನ ಯಾವ ರೀತಿ ನಾವು ತಡೆಗಟ್ಬೋದು, ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಪೇಷಂಟ್ಗಳ ಜೊತೆ, ಅದನ್ನೆಲ್ಲ ಸಾಕಷ್ಟು ಸರಳವಾಗಿ ಸ್ಪಷ್ಟವಾಗಿ ತಿಳಿಸಿಕೊಟ್ರಿ ಸರ್. ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್.